are disturbed. The Prime Minister of India is also disturbed. Nirmala Sitharaman is also disturbed. ಸತ್ಯನ ಸುಳ್ಳು ಮಾಡಲಿಕ್ಕೆ ಸತ್ಯ ಸುಳ್ಳು ಮಾಡಲಿಕ್ಕೆ ನೀವು ಎಷ್ಟೇ ಕೂಗಾಡಿದ್ರು ಕೂಡ ನೀವೆಷ್ಟೇ ಎತ್ತಿದ್ರು ಕೂಡ ಸತ್ಯ ಸತ್ಯವೇ ಸುಳ್ಳು ಸುಳ್ಳೇ ಕುಳಿಸಿ ಈಗ ನಾನು ಉತ್ತರ ಹೇಳ್ಬೇಕು ಬೇಡ ಹೇಳಿ ಅದಕ್ಕೋಸ್ಕರ ಕೇಂದ್ರ ಸರ್ಕಾರವನ್ನು ದೂರಲಿಕ್ಕೆ ನೋಡ್ರಿ ನೋಡ್ರಿ ಯಾರು ನೀವು ಮಾನ್ಯ ಅಧ್ಯಕ್ಷರೇ 5,300 ಕೋಟಿ ರೂಪಾಯಿ ಕೊಟ್ಟಲಿಲ್ಲ ಫೆಬ್ರವರಿ 15ನೇ ತಾರೀಕಿದ್ದೀವಿ ಇವತ್ತಿಗೆ ಅವರೇ ಬಜೆಟ್ ಅಲ್ಲಿ ಒಪ್ಕೊಂಡಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಬಜೆಟ್ ಅಲ್ಲಿ ಒಪ್ಕೊಂಡಿರ್ತಕ್ಕಂಥ 5,300 ಕೋಟಿ ರೂಪಾಯಿ ₹1 ಬಿಡುಗಡೆ ಮಾಡಲಿಲ್ಲ. ನಾವು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ನಿಲ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ 1,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೇವೆ. ಇಲ್ಲಿವರೆಗೆ 1,000 ಕೋಟಿ ರೂಪಾಯಿ ನಾಚಿಕೆ ಆಗಲ್ಲ ನಿಮಗೆ? ಕರ್ನಾಟಕದ ಕನ್ನಡಿಗರಿಗೆ 7 ಕೋಟಿ ಕನ್ನಡಿಗರಿಗೆ ಬಿಜೆಪಿ ಕೇಂದ್ರ ಸರ್ಕಾರ ದ್ರೋಹ ಮಾಡ್ತಾ ಇದೆ. ಅವರ ದ್ರೋಹದಲ್ಲಿ ಇವರು ಕೂಡ ಕಾಲ್ದಾರ ಮಾಡ್ತಾ ಇದ್ದಾರೆ. ಒಂದ್ ನಿಮಿಷ ಕೊಡಿ. ಏನ್ ಮಾಡ್ಬೇಕಂತೇಳಿ ನನಗೆ ಹೇಳಿ. ಒಬ್ರು ಮಾತಾಡಿ. ಒಬ್ರು ಏನು ಒಂದ್ ನಿಮಿಷ ಕೊಡಿ. ಮುಖ್ಯಮಂತ್ರಿ ಸಾಕಷ್ಟು ಉತ್ತರವನ್ನು ಕೊಟ್ಟಿರಿ. ದಯಮಾಡಿ ನೋಡಿ ಸಭಾಪತಿಗಳೇ ಉತ್ತರವನ್ನು ಕೇಳೋ ಔದಾರ್ಯ ಕೊಡಿ. ರವಿ ಮಾತಾಡ್ತಾರೆ. ಕೊಡಿ ಕೊಟ್ಟಿರಿ. ಏನು ಮಾಹಿತಿ ಕೊಡ್ಲಿ ತಪ್ಪಲ್ಲ. ಕೇಳಿರ್ತಕ್ಕಂಥ ನಮ್ಮ ಸದಸ್ಯರು ಒಂದ್ ನಿಮಿಷ ಕ್ಲಾರಿಫಿಕೇಶನ್ ಕೇಳ್ತಾರ. ನಾ ರವಿಗೆ ಪರ್ಮಿಷನ್ ಕೊಟ್ಟಿವಿ. ಕೇಳಿ ಸಾಕು ಉತ್ತರ ಸಾಕು ಆಗಿದೆ. ಉತ್ತರ ಸಾಕ್ರಿ. ಉತ್ತರ ಬೇಡ. ಕೇಳಿ ಕೇಳಿ ಒಂದ್ ನಿಮಿಷ ಅವ್ರು ಕೇಳಿದ ಅವ್ರು ಕೇಳಿರಿ. ಏನ್ ತಪ್ಪೈತಿ? ಕುತ್ಕೊಳ್ರಿ. ಕೇಳಿ ಹೌದು
ನೋಡ್ರಿ ಹೇಳಿ ನೀವು ಈ ತರ ಮಾಡಿದ್ರೆ ಹೆಂಗ್ರಿ? ಪೂಜಾರಿ ನೋಡಿ ನಾ ಅವ್ರಿಗೆ ಕೊಟ್ಟಿದ್ದೀನಿ, ಅವ್ರಿಗೆ ಕೊಟ್ಟಿದ್ದೀನಿ, ನಾ ಹೇಳ್ತೀನಿ ಕುತ್ಕೊಳ್ಳಿ ಕೂಡ್ರಿ. ಹೇಳಿದ್ ಕೇಳ ಕ್ವಶನ್ ಉತ್ತರ ಕೊಡ್ತಾ ಇದ್ದೀನಿ. ಕ್ವಶನ್ ಕೇಳಿದ್ದಾರೆ, ನಾನು ಉತ್ತರ ಕೊಡ್ತಾ ಇದ್ದೀನಿ. ಉತ್ತರ ಕೊಟ್ಟು ಮುಗಿಸಿದ ಮೇಲೆ ಬೇಕಾದ್ರೆ ಕ್ಲಾರಿಫಿಕೇಶನ್ ಕೇಳಲಿ. ಈಗ ಮಧ್ಯದಲ್ಲಿ ಎದ್ಬಿಟ್ಟು ಗಲಾಟೆ ಮಾಡಿದ್ರೆ ಊಟ ಮಾಡ್ತೀರಾ? ಒಂದು ನಿಮಿಷ ಕೇಳಿ, ಊಟಗಿರಿ ಮಾಡ್ತೀರಾ? ಒಂದು ನಿಮಿಷ ಕೇಳಿ. ಏಳು ಕೋಟಿ ಕನ್ನಡಿಗರು ನೋಡ್ತಾ ಇದ್ದಾರೆ. ನೀವು ಹೇಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಈ ರಾಜ್ಯಕ್ಕೆ ಅಂತ ಹೇಳಿ 7 ಕೋಟಿ ಕನ್ನಡಿಗರು ನೋಡ್ತಾ ಇದ್ದಾರೆ. ಅವ್ರು ಕೇಳ್ತಾರೆ, ಅವ್ರು ಕೇಳಿದ ಮೇಲೆ ಏನಾದ್ರು ಇದ್ರೆ ನಿಮ್ ಪರ್ಮಿಷನ್ ತಗೊಂಡು ಕೇಳಿ. ಅದು ಬಿಟ್ಬಿಟ್ಟು ಮಧ್ಯದಲ್ಲಿ ಅದರರ್ಥ ಅವರು ತಪ್ಪು ಮಾಡಿದ್ದಾರೆ, ತಪ್ಪುಗಳನ್ನು ಹೇಳ್ಬಾರದು ಅಂತ ಹೇಳಿ ಗಲಾಟೆ ಈಗ ಸಭಾಪತಿಯವರೇ ನಾನು ಪ್ರಶ್ನೆ ಕೇಳಿದ್ದೀನಿ. ಮುಖ್ಯಮಂತ್ರಿ ಅವರು ಪ್ರಶ್ನೆ ಕೇಳಿದವರು, ಜೀವನ ಪ್ರಶ್ನೆ ಕೇಳಿದ್ರು ಅವರು. ಉತ್ತರನೇ ಮುಗಿಸಿಲ್ಲ. ಕೇಳಿ ವೆಂಕಟೇಶ್ ಕೇಳಿ ಕೊಡ್ರಿ ನೀವು ಕುತ್ಕೊಳ್ಳಿ ಕುತ್ಕೊಳ್ಳಮ್ಮ. ವೆಂಕಟೇಶ್ ಕೇಳಿ ಕೇಳಿ ಒಂದು ನಿಮಿಷ ಕೇಳಿ. ನೋಡಿ ನಾನು ನಿಮ್ಗೆ ಹೇಳ್ತೀನಿ, ನೋಡಿ ನಾ ಹೇಳ್ತೀನಿ ನಿನ್ನ ಇಲ್ಲ ಕೇಳಿ ಒಂದು ಕೊಡ್ರಿ ಕೊಡ್ರಿ. ಅದನ್ನ ಕಡತದಿಂದ ತೆಗೆದುಹಾಕಲು ಕಡತದಿಂದ ತೆಗೆದ್ರೆ ನಿಯಮ, ನಮ್ಮ ಸದನದ ನಿಯಮಾವಳಿಗಳು ಬೇಕಾಗಿಲ್ಲ ಇವರಿಗೆ. ನಿಯಮಾವಳಿಗಳು ಏನ್ ಬೇಕಾದ್ರೂ ಮಾತಾಡ್ಬೋದು. ಕಡತದಿಂದ ತೆಗೆದು ನಿಯಮಾವಳಿಗಳ ಪ್ರಕಾರ ಮಾತಾಡಿ. ಕಡತದಿಂದ ತೆಗೆಯಲಾಗಿದೆ. ಗವರ್ಮೆಂಟ್ ಈಸ್ ರೆಡಿ ಟು ರಿಪ್ಲೈ ಎನಿ ಕ್ವಶನ್ ಆನ್ ಎನಿ ಮ್ಯಾಟರ್. ನೀವು ಮಧ್ಯದಲ್ಲಿ ಎದ್ದು ಗಲಾಟೆ ಮಾಡ್ತೀವಿ, ಹೇಳುವರೆ ಗಲಾಟೆ ಮಾಡ್ತೀವಿ ಅಂತಂದ್ರೆ ಒಂದು ನಿಮಿಷ ಸಂಸದೀಯ ವ್ಯವಸ್ಥೆ ಲಕ್ಷಣ. ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಸಂಸದೀಯ ವ್ಯವಸ್ಥೆ ಲಕ್ಷಣ ಇದು. ಸಂಸದೀಯ ವ್ಯವಸ್ಥೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.